ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋ ಸಿನಿಮಾ 1988ರಲ್ಲಿ ತೆರೆ ಕಂಡ ಸುಪ್ರಭಾತ. ಈ ಚಿತ್ರದ ನಿರ್ದೇಶನ ದಿನೇಶ್ ಬಾಬು. ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸಿರೋದು ವಿಷ್ಣುವರ್ಧನ್, ನಾಯಕಿಯಾಗಿ ನಟಿಸಿರೋದು ಸುಹಾಸಿನಿ. ಚಿತ್ರದ ಸಾಹಿತ್ಯ ಮತ್ತು ಸಂಭಾಷಣೆ ಚಿ ಉದಯಶಂಕರ್, ಸಂಗೀತ ನೀಡಿರೋರು ರಾಜನ್ ನಾಗೇಂದ್ರ. ಈ ಚಿತ್ರದಲ್ಲಿ ನಮಗೆ ಆಶ್ಚರ್ಯ ಆಗೋದು ಎರಡು ವಿಷಯಕ್ಕೆ. ಒಂದು, ವಿಷ್ಣುವರ್ಧನ್ ಅವರ ನಟನೆ. ಅವರು ಇಲ್ಲಿವರೆಗೂ ಸಾಕಷ್ಟು ಆಕ್ಷನ್ ಸಿನಿಮಾಗಳು, ಫ್ಯಾಮಿಲಿ ಡ್ರಾಮಾಗಳು, ಸೆಂಟಿಮೆಂಟಲ್ ಸಿನಿಮಾಗಳನ್ನ ಮಾಡಿರ್ತಾರೆ. ಈ ಚಿತ್ರದಲ್ಲಿ ಅವರ ಹಾವಭಾವ, ಬಾಡಿ ಲ್ಯಾಂಗ್ವೇಜ್, ಸಂಭಾಷಣೆ ಮೂಲಕ ಅವರಲ್ಲೊಬ್ಬ ಕಾಮಿಡಿಯನ್ ಇದ್ದ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅವ್ರ ನಟನೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಗೆ ಇಷ್ಟು ದಿನ ಈ ತರ ವಿಷ್ಣುವರ್ಧನ್ ನಾವು ಯಾಕೆ ನೋಡ್ಲಿಲ್ಲ, ಈ ತರ ಪಾತ್ರಗಳಲ್ಲಿ ವಿಷ್ಣುವರ್ಧನ್ ಯಾಕೆ ನಟಿಸ್ಲಿಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಅಂದ್ರೆ ಈ ಚಿತ್ರದ ಸಂಗೀತ. ರಾಜನ್ ನಾಗೇಂದ್ರ ಅವರು ಈ ಚಿತ್ರಕ್ಕೆ ಅವರ ಹಿಂದಿನ ಸಂಗೀತ ಎಲ್ಲ ಗಮನಿಸಿದ್ರೆ ಬಹಳ ವಿಭಿನ್ನವಾಗಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅಥವಾ ಅವ್ರು ಕಂಪೋಸ್ ಮಾಡಿರೋ ಸ್ಟೈಲ್ ಇರ್ಬೋದು, ಅವ್ರ ರೆಗ್ಯುಲರ್ ಕಂಪೋಸಿಂಗ್ ಸ್ಟೈಲ್ಗಿಂತ ಸ್ವಲ್ಪ ಫಾಸ್ಟ್ ಪೇಸ್ ಅಲ್ಲಿ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅದಕ್ಕೆ ಬಳಸಿರೋ ಇನ್ಸ್ಟ್ರೂಮೆಂಟ್ ಕೂಡ ಅವರ ಹಿಂದಿನ ಚಿತ್ರಗಳಿಗೆ ಗಮನಿಸಿದ್ರೆ ಬಹಳ ವಿಭಿನ್ನವಾಗಿದೆ. ಸೊ ಈ ಎರಡು ವಿಷಯಗಳು ಈ ಸಿನಿಮಾದಲ್ಲಿ ನಮ್ಗೆ ಬಹಳ ಆಶ್ಚರ್ಯ ತರುತ್ತೆ ಮತ್ತು ವಿಭಿನ್ನ ಅನ್ಸುತ್ತೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಚಿತ್ರದ ನಿರ್ದೇಶಕ ದಿನೇಶ್ ಬಾಬು. ಇವರು ಮೂಲತಃ ಕೇರಳದವರು. ಸುಪ್ರಭಾತ ಕಥೆನ ಅಲ್ಲಿನ ಒಬ್ಬ ಸುಪ್ರಸಿದ್ಧ ನಟನಿಗೆ ಹೇಳಿದಾಗ ಈ ಕತೆ ಬಗ್ಗೆ ಅವರು ಅಷ್ಟೊಂದು ಒಲವು ತೋರಿಸ್ಲಿಲ್ಲ. ಆದ್ರೆ ಈ ಕಥೆನ ಅವರು ಸುಹಾಸಿನಿ ಅವ್ರು ಹೇಳಿದಾಗ ಅವರು ಈ ಕತೆ ವಿಷ್ಣುವರ್ಧನ್ ಅವ್ರಿಗೆ ಒಪ್ಪುತ್ತೆ, ಅವ್ರಿಗೆ ಇಷ್ಟ ಆದ್ರೆ ಈ ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರು ವಿಷ್ಣುವರ್ಧನ್ ಅವ್ರನ್ನ ಸಂಪರ್ಕ ಮಾಡಿದಾಗ ಕತೆ ಹೇಳಿದಾಗ ವಿಷ್ಣುವರ್ಧನ್ ಅವ್ರಿಗೆ ಇಷ್ಟ ಆಗಿ ಈ ಕಥೆನ ಒಪ್ಕೋತಾರೆ. ಚಿತ್ರ ಬರೋದಕ್ಕಿಂತ ಮುಂಚೆ ದಿನೇಶ್ ಬಾಬು ಅವರ ಸಾಕಷ್ಟು ಸಿನಿಮಾಗಳು ಸೋಲು ಕಂಡಿರುತ್ತೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ ಚಿತ್ರದ ಗೆಲುವು ತುಂಬಾ ಅನಿವಾರ್ಯ ಆಗಿರುತ್ತೆ. ಈ ಚಿತ್ರದ ಪ್ಲಾಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ಚಿತ್ರದಲ್ಲಿ ನಾಯಕನ ಪಾತ್ರದ ಹೆಸರು ವಿಜಯ್. ಇದನ್ನ ವಿಷ್ಣುವರ್ಧನ್ ಅವರು ಪ್ಲೇ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನೀವು ಗಮನಿಸಿರೋ ಹಾಗೆ ಸಾಕಷ್ಟು ಸಂಭಾಷಣೆ ವಿಷ್ಣುವರ್ಧನ್ ಅವರು ಜನಗಳ ಜೊತೆ ಆಡೋದಿಲ್ಲ, ಪ್ರಕೃತಿ ಜೊತೆ, ಮರ ಗಿಡಗಳು, ವಸ್ತುಗಳ ಜೊತೆ ಮಾತಾಡ್ತಿರ್ತಾರೆ. ಮೊದಲ ಸೀನ್ ಅಲ್ಲೇ ಅವರು ಧೂಮಪಾನ ಮಾಡ್ಬೇಕಾದ್ರೆ ಒಂದು ಬೋರ್ಡ್ ಜೊತೆ ಮಾತಾಡಿ ಆ ಬೋರ್ಡ್ಗೆ ಬಟ್ಟೆ ಎಸ್ಬಿಟ್ಟು ಅದಕ್ಕೆ ಬೈತಾರೆ. ಇದಾದ್ಮೇಲೆ ಅವ್ರ ಬೈಕ್ಗೆ ಬಂದು ಕಾರ್ ಗುದ್ದುತ್ತೆ. ಅದನ್ನ ಹೇಮಾ ಪಾತ್ರ ಮಾಡಿರೋ ಸುಹಾಸಿನಿ ಅವ್ರು ಹೇಳಲಿಲ್ಲ ಅಂತ ಸುಹಾಸಿನಿ ಅವ್ರಿಗೆ ಚೆನ್ನಾಗಿ ಬೈತಾರೆ. ಆಮೇಲೆ ಸುಹಾಸಿನಿ ಅವ್ರಿಗೆ ಬೇಜಾರಾಯ್ತು ಅಂತ ಗೊತ್ತಾದಾಗ ಅವರು ಅವ್ರನ್ನ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಐ ಮಸ್ಟ್ ಕ್ಷಮಾಪಣೆ ಇಮಿಡಿಯೇಟ್ಲಿ ಅಂತ ಹೋಗಿ ಅವ್ರಿಗವರೇ ಮಾತಾಡ್ಕೋತಾರೆ. ಅದಾದ್ಮೇಲೆ ಸುಹಾಸಿನಿ ಅವ್ರು ಹೇಳಿದ್ರು ಅಂತ ಇವರು ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗ್ತಾರೆ, ಹಾಡು ಹೇಳ್ತಾರೆ, 5,000 ರೂಪಾಯಿ ಖರ್ಚು ಮಾಡಿ ಬಟ್ಟೆನೂ ತಗೋತಾರೆ. ಇದನ್ನ ನಾನು ಯಾಕೆ ಮಾಡಿದೆ ಅಂತ ಅವ್ರಿಗವರೇ ಮಾತಾಡ್ಕೊಂಡು ಕೊನೆವರೆಗೂ ಅರ್ಥ ಆಗುತ್ತೆ ಅವರು ಸುಹಾಸಿನಿನ ಪ್ರೀತಿಸ್ತಿದ್ದಾರೆ ಅಂತ. ಆಗ ಅವರು ಐ ಆಮ್ ಇನ್ ಲವ್ ವಿತ್ ಹೇಮಾ ಅಂತ ಕಿರ್ಚೋದು ಎಷ್ಟು ಕಾಮಿಕಲ್ ಆಗಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು. ಈ ಚಿತ್ರದುದ್ದಕ್ಕೂ ಅವರ ಇಂಗ್ಲಿಷ್ ಮಿಕ್ಸ್ ಕನ್ನಡ ಅಥವಾ ಕಂಗ್ಲಿಷ್ ಸಂಭಾಷಣೆ ಬಹಳ ಅದ್ಭುತವಾಗಿ ಇದೆ. ತುಂಬಾ ಚೆನ್ನಾಗಿ ಅದರಲ್ಲಿರೋ ಒಂದು ಕಾಮಿಡಿ ಎಲಿಮೆಂಟ್ ನ ವಿಷ್ಣುವರ್ಧನ್ ಅವರು ಅಭಿನಯಿಸಿದ್ದಾರೆ. ಕಾಮಿಡಿ ಹೊರತಾಗಿ ಕೆಲವು ಕಡೆ ವಿಷ್ಣುವರ್ಧನ್ ಅವರು ನಮ್ಮನ್ನ ತುಂಬಾ ಭಾವುಕರನ್ನಾಗೂ ಮಾಡ್ತಾರೆ. ವಿಷ್ಣುವರ್ಧನ್ ಅವರಿಗೆ ಈ ಸಿನಿಮಾಲಿ ತೊದಲು ರೋಗ ಇರುತ್ತೆ. ಒಂದ್ ಮಗುಗೆ ಆಕ್ಸಿಡೆಂಟ್ ಆಗುವಾಗ ಇವರು ತೊದಲಿಕ್ಕೆ ಹೋಗೋ ಅಷ್ಟೊತ್ತಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಅವ್ರ ಅಕ್ಕಂಗೆ ಹೇಳಿ ಹತ್ಕೊಳ್ಳುವಾಗ, ಆಮೇಲೆ ಸುಹಾಸಿನಿನ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಅವ್ರ ಅಕ್ಕ ವಿರೋಧಿಸಿದಾಗ ತೊದಲ್ಕೊಂಡು ಅವಳ ಮದುವೆ ಮಾಡ್ಕೋಬೇಕು ಅಂತ ಹೇಳೋದಾಗಿರ್ಬೋದು, ಬಹಳ 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 ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪಿಂಕಿ ಅನ್ನೋ ಮಗು ಜೊತೆ ಆಗೋ ಕಾನ್ವರ್ಸೇಷನ್ ಕೂಡ ತುಂಬಾ ಫನ್ನಿ ಆಗಿದೆ. ಆ ಮಗುಗೆ ಚಾಕ್ಲೇಟ್ ಮೆತ್ಕೊಂಡಾಗ ಇವ್ರು ಅದನ್ನ ಒರೆಸ್ಕೊಂಡು ಇಂಡೈರೆಕ್ಟ್ ಆಗಿ ಸುಹಾಸಿನಿ ಹತ್ರ ಮಾತಾಡೋತ್ರ ಆ ಮಗು ಜೊತೆ ಮಾತಾಡೋದು, ಅಲ್ಲಿ ವಿಷ್ಣುವರ್ಧನ್ ಅಕ್ಷರಶಃ ಮಗುವಾಗಿ ನಟಿಸಿದ್ದಾರೆ. ಈ ಚಿತ್ರದ ಯಶಸ್ಸಿಗೆ ವಿಷ್ಣುವರ್ಧನ್ ಅವರ ನಟನೆ ಬಹಳ ದೊಡ್ಡ ಶಕ್ತಿ ಮತ್ತು ವಿಷ್ಣುವರ್ಧನ್ ಅವರ ಈ ಅಭಿನಯ ಇವತ್ತಿಗೂ ಮನೋಜ್ಞ ಮತ್ತು ಅವಿಸ್ಮರಣೀಯ. ಈ ಚಿತ್ರದ ಇನ್ನೊಂದು ಮಹತ್ವವಾದ ಪಾತ್ರ ಹೇಮಾ. ಇದನ್ನ ಸುಹಾಸಿನಿ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಮೊದಲ ಅರ್ಥದಲ್ಲಿ ಅವರು ಮೂಕಿಯಾಗಿರೋ ಕಾರಣ ಸಂಭಾಷಣೆ ಇಲ್ಲ. ಅವರ ಕಣ್ಣು ಮತ್ತು ಮುಖದ ಹಾವಭಾವದಿಂದನೇ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಅತ್ಯಾಚಾರಕ್ಕೆ ಒಳಗಾದಾಗ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ವಾದ ಮಾಡೋದಿರ್ಬೋದು, ಆ ನಂತರ ನನ್ ಮಗು ನನಗ್ ಬೇಕು, ನಾನು ಅದನ್ನ ಯಾರಿಗೂ ಕೊಡಲ್ಲ ಅನ್ನೋ ಹಠ ಇರ್ಬೋದು, ಈ ಎಲ್ಲಾ ಸಂಭಾಷಣೆಗಳಲ್ಲೂ ಸುಹಾಸಿನಿಯವರು ಅದ್ಭುತವಾಗಿ ನಟಿಸಿದ್ದಾರೆ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರಿಬ್ಬರನ್ನ
ತೆರೆ ಮೇಲೆ ನೋಡದೆ ಒಂದು ಸೌಭಾಗ್ಯ. ಈ ಚಿತ್ರದ ಇನ್ನೊಂದು ಪ್ರಮುಖ ಪಾತ್ರ ವಿಷ್ಣುವರ್ಧನ್ ಅವರ ಅಕ್ಕನ ಪಾತ್ರ. ಇದನ್ನ ಶ್ರೀವಿದ್ಯಾ ಅವರು ಮಾಡಿದ್ದಾರೆ. ಅವರು ವಿಷ್ಣುವರ್ಧನ್ ಅವ್ರಿಗೆ ನೀನು ಸ್ವತಂತ್ರವಾಗಿರೋ, ಗಿಡಗಳ ಜೊತೆ ಮಾತಾಡು, ಮರಗಳ ಜೊತೆ ಮಾತಾಡು ಅಂತ ಧೈರ್ಯ ತುಂಬಿ ಕಳಿಸೋದು, ಆಮೇಲೆ ಸುಹಾಸಿನಿನ ಮದುವೆ ಮಾಡ್ಕೊಬೇಡ ಅಂತ ವಿರೋಧಿಸುದು, ಕೊನೆಗೆ ವಿಷ್ಣುವರ್ಧನ್ ಅವ್ರಿಗೆ ಮತ್ತೆ ತೊದಲು ಎಲ್ಲಿ ಬರುತ್ತೋ ಅಂತ ಹೆದರ್ಕೊಂಡು ಆ ಮಗುನ ಸ್ಯಾಕ್ರಿಫೈಸ್ ಮಾಡೋದು, ಅವರು ಅವರಿಗೆ ಕೊಟ್ಟ ಪಾತ್ರವನ್ನು ಸೂಕ್ತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಇನ್ನೊಂದು ಪಾತ್ರ ಮಾನು ಅವರು. ಸುಹಾಸಿನಿ ಅವರ ಅಣ್ಣನ ಪಾತ್ರದಲ್ಲಿ ಬಹಳ ಚೆನ್ನಾಗಿ ನಟಿಸಿದ್ದಾರೆ. ಸುಹಾಸಿನಿ ಅವ್ರಿಗೆ ಇದೆಲ್ಲ ನಿನಗೆ ಬೇಕಾಗಿರ್ಲಿಲ್ಲ, ಇನ್ನ ತುಂಟಾಟದಿಂದಲೇ ಈ ತೊಂದರೆಗಳಾಗಿದ್ದು ಅನ್ನೋದಿರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಅವ್ರ ಕಥೆಯನ್ನು ಹೇಳ್ಕೊಂಡಾಗ ಇವರ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಹೇಳುವಾಗ ಅವರ ನಟನೆ ಅದ್ಭುತವಾಗಿದೆ. ಈ ಚಿತ್ರದಲ್ಲಿ ಇದು ಬಿಟ್ಟು ವಿಜಯ್ ಕಾಶಿ ಅವರು ಕೂಡ ಒಂದು ಸಣ್ಣ ರೋಲ್ ಅಲ್ಲಿ ನಟಿಸಿದ್ದಾರೆ. ಸಣ್ಣ ರೋಲ್ ಆದ್ರೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುವಂತಹ ರೋಲ್ ಅದು. ಈ ಚಿತ್ರಕ್ಕೆ ತೆರೆ ಹಿಂದೆ ಕೆಲಸ ಮಾಡಿರೋದ್ರಲ್ಲಿ ಪ್ರಮುಖವಾದವರು ಚಿ ಉದಯಶಂಕರ್ ಅವರು. ಅವರು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಅಂತಾನೆ ತುಂಬಾ ಫನ್ನಿಯಾದ ಸಂಭಾಷಣೆನ ಬರೆದಿದ್ದಾರೆ. ಸನ್ನಿವೇಶಕ್ಕೆ ತಕ್ಕಂತ ಸಂಭಾಷಣೆನ ಅವರು ಚಿತ್ರದುದ್ದಕ್ಕೂ ಬರೆದಿದ್ದಾರೆ. ಇದು ಬಿಟ್ಟು ಈ ಚಿತ್ರದ ಎಲ್ಲಾ ಹಾಡುಗಳನ್ನು ಅವರೇ ಬರೆದಿರೋದು. ಈ ಹೃದಯ ಹಾಡಿದೆ, ಅರಳಿದ ಆಸೆ ಮಂಜಿನ ಹೂವಾಯ್ತು, ಚೆಲುವೆ ನನ್ನ ಚೆಲುವೆ, ನನ್ನ ಹಾಡು ನನ್ನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಹಾಡು ಬರಿಬೇಕಾದ್ರೆ ವಿಷ್ಣುವರ್ಧನ್ ಅವ್ರಿಗೆ ಹೇಳ್ತಾರಂತೆ, ಈ ಸಂದರ್ಭಕ್ಕೆ ನಿನ್ನ ಬಗ್ಗೆ ಒಂದು ಹಾಡು ಬರಿಬೇಕು, ನಾನು ಏನ್ ಬರೀಲಿ ಅಂತ ಕೇಳ್ತಾರಂತೆ. ಆಗ ವಿಷ್ಣುವರ್ಧನ್ ಅವರು ನನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಇಷ್ಟು ವರ್ಷ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದೀವಿ, ನನ್ನ ಮೊದಲ ಚಿತ್ರದಿಂದ ಇಲ್ಲಿವರೆಗೂ ನೀವು ನನ್ನ ಜೊತೆ ಇದ್ದೀರಾ, ನನ್ನ ಬಗ್ಗೆ ನಿಮ್ಗೆ ಎಲ್ಲವೂ ಗೊತ್ತು, ನಿಮ್ಗೆ ಏನ್ ಅನ್ಸುತ್ತೋ ಬರೀರಿ ಅಂತಾರೆ. ಆಗ ಚಿ ಉದಯಶಂಕರ್ ಅವರು ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು ಅಂತ ಹಾಡು ಬರೀತಾರೆ. 1985ರಿಂದ 1990ರಲ್ಲಿ ಸಾಕಷ್ಟು ಹೊಸ ನಾಯಕರು ಹುಟ್ಕೋತಾರೆ. ಅದೆಲ್ಲ ಏನೇ ಇದ್ರೂ ಕೂಡ 100 ಜನರು ಬಂದರು 100 ಜನರು ಹೋದರು, ನನಗೆ ನಾನ ಸಂಗಾತಿಯು, ನಾನೆಂದು ಸುಖ ಜೀವಿಯು ಅನ್ನೋ ಒಂದು ಸಾಲನ್ನ ಬರೀತಾರೆ. ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿನಲ್ಲಿ ಸುದೀರ್ಘವಾಗಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಂತ ಒಬ್ಬ ನಟ. ಎಷ್ಟೇ ಜನ ಬಂದ್ರು, ಎಷ್ಟೇ ಜನ ಹೋದ್ರು, ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸೋದಷ್ಟೇ ನನ್ನ ಕೆಲಸ, ಸದಾ ನಗನಗ್ತಾ ಇರೋದಷ್ಟೇ ನನ್ನ ಸ್ವಭಾವ ಅನ್ನೋ ಒಂದು ಸಾಲುಗಳನ್ನ ಚಿ ಉದಯಶಂಕರ್ ಅವರು ಈ ಮುಖಾಂತರ ವಿಷ್ಣುವರ್ಧನ್ ಅವ್ರಿಗೆ ಬರ್ದಿದ್ದಾರೆ. ಅವರಿಬ್ಬರ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಅಂತ ತಿಳ್ಕೊಳಕ್ಕೆ ಈ ಹಾಡೊಂದು ನಿದರ್ಶನ. ಈ ಹೃದಯ ಹಾಡಿದೆ ಹಾಡು ಕೇಳಿದಾಗ ಪ್ರತಿ ಸತಿ ನಮ್ಮ ಹೃದಯನೂ ಹಾಡುತ್ತೆ, ಅಷ್ಟು ಚೆನ್ನಾಗಿದೆ ಅದರ ಸಂಭಾಷಣೆ. ಚೆಲುವೆ ನನ್ನ ಚೆಲುವೆ ಹಾಡಲ್ಲಿ ಮಾತಾಡದಂತೇನೆ ನಾ ಪಡೆದೆ ನಿನ್ನನ್ನೇ ಎಂತ ಭಾಗ್ಯವಿದು ಅನ್ನೋ ಸಂಭಾಷಣೆ ಚಿತ್ರಕ್ಕೂ ಪೂರಕವಾಗಿದೆ. ಆಮೇಲೆ ಆ ಹೀರೋಯಿನ್ ಆ ಚಿತ್ರದಲ್ಲಿ ಮೂಕಿ ಆಗಿರೋದ್ರಿಂದ ಸಂಭಾಷಣೆನೆ ಆಗದೆ ನಾನ್ ನಿನ್ನ ಪಡ್ಕೊಂಡೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕೊನೆಯದಾಗಿ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ತುಂಬಾ ಮಹತ್ವವಾದ. ಚಿತ್ರದಲ್ಲಿ ಅವರ ಹಿಂದಿನ ಸಂಗೀತ ನೀಡಿರೋ ಚಿತ್ರಗಳು ಕಂಪೇರ್ ಮಾಡಿದ್ರೆ ಹಾಡುಗಳು ಸ್ವಲ್ಪ ಫಾಸ್ಟ್ ಪೇಸ್ ಇದೆ ಮತ್ತು ಉಪಯೋಗಿಸಿರೋ ಇನ್ಸ್ಟ್ರೂಮೆಂಟ್ ಕೂಡ ವಿಭಿನ್ನವಾಗಿದೆ. ವಿಷ್ಣುವರ್ಧನ್ ಅವ್ರನ್ನ ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ವಿಷ್ಣು ಆಂಥಮ್ ಅಂದ್ರೆ ಬೇರೆ ವಿಷ್ಣುವರ್ಧನ್ ಅವರ ಚಿತ್ರದ ಒಂದು ಬೇರೆ ಗೀತೆನ ಹೇಳ್ತಾರೆ. ಆದ್ರೆ ವಿಷ್ಣುವರ್ಧನ್ ಅವರು ವಿಷ್ಣು ಆಂಥಮ್ ಅಂತ ಏನಾದ್ರು ಇದ್ರೆ ಅದು ನನ್ನ ಹಾಡು ನನ್ನದು ಮಾತ್ರ, ಅದು ಬಿಟ್ಟು ಬೇರೆ ಯಾವ ಹಾಡು ನನ್ನ ಆಂಥಮ್ ಆಗಿರೋಕ್ ಸಾಧ್ಯ ಇಲ್ಲ. ಆ ಹಾಡಲ್ಲಿ ನನ್ನ ವ್ಯಕ್ತಿತ್ವನ ನಾನೇನು ಅನ್ನೋದನ್ನ ಚಿ ಉದಯಶಂಕರ್ ಅವರು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಅದಕ್ಕೆ ರಾಜನ್ ನಾಗೇಂದ್ರ ಅವರು ತುಂಬಾ ಚೆನ್ನಾಗಿ ಟ್ಯೂನ್ ಹಾಕಿ ಆ ಹಾಡು ಹಿಟ್ ಆಗಿದೆ. ಹಾಗೆ ಹೇಳಿ ಆ ಹಾಡಿನ ಪೂರ್ತಿ ಯಶಸ್ಸನ್ನ ಕ್ರೆಡಿಟ್ ಅನ್ನ ಚಿ ಉದಯಶಂಕರ್ ಮತ್ತೆ ರಾಜನ್ ನಾಗೇಂದ್ರ ಅವ್ರಿಗೆ ಕೊಡ್ತಾರೆ. ಇದು ವಿಷ್ಣುವರ್ಧನ್ ಅವರಿಗೆ ಇದ್ದಂತ ದೊಡ್ಡ ಗುಣದ ಒಂದು ನಿದರ್ಶನ. ಈ ಚಿತ್ರ ಈ ಆಯಾಮಗಳಿಂದ ನೋಡಿದಾಗ ನಮ್ಗೆ ಇನ್ನಷ್ಟು ಹತ್ತಿರವಾಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇದೇ ತರ ಕಂಟೆಂಟ್ ಇಷ್ಟಪಡೋರಾದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಚಿತ್ರದೊಂದಿಗೆ ಭೇಟಿಯಾಗೋಣ. ಧನ್ಯವಾದ.